ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಆರ್ಭಟಿಸುತ್ತಿದೆ. ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಅಗತ್ಯ ಸಾಮಗ್ರಿಗಳ ಸಮೇತ ಗ್ರಾಮಸ್ಥರು ಹೊರಬಂದಿದ್ದಾರೆ. ಈಗಾಗಲೇ 2 ರಿಂದ 3 ಅಡಿ ನೀರಲ್ಲೇ ಮಕ್ಕಳನ್ನ ಕರೆತಂದಿದ್ದಾರೆ ಪೋಷಕರು. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಗ್ರಾಮದ ಮತ್ತಷ್ಟು ಮನೆಗಳಿಗೆ ನೀರು ನುಗ್ಗುವಂತ ಆತಂಕ ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ನೀರನ್ನು ಹೊರಬಿಡಲಾಗಿದೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ನದಿ ನೀರು ನುಗ್ಗಿದೆ. ಅಷ್ಟೇ ಅಲ್ಲ, ಮನೆ ಒಳಗಡೆ ನೀರು ನುಗ್ಗಿರೋ ಕಾರಣ ಈಗ ಮನೆ ಬಿಟ್ಟು ಹೊರಗಡೆ ಬರಲೇಬೇಕಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅಗತ್ಯ ಸಾಮಗ್ರಿಗಳ ಸಮೇತ ಗ್ರಾಮಸ್ಥರು ಹೊರಬಂದಿದ್ದಾರೆ. ಬೇರೆ ದಾರಿ ಇಲ್ಲ ಅವ್ರಿಗೆ. 2 ರಿಂದ 3 ಅಡಿ ನೀರಲ್ಲೇ ಮಕ್ಕಳನ್ನ ಕರೆತಂದಿದ್ದಾರೆ ಪೋಷಕರು. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಇದೀಗ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಗ್ರಾಮದ ಮತ್ತಷ್ಟು ಮನೆಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ಈಗ ಅಲ್ಲಿ ಸೃಷ್ಟಿಸಿದೆ. ಬೆಳಗಾವಿಯ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ. ಮಳೆಗೆ ಹೊಸ್ತಿ ಗ್ರಾಮದ 60 ಮನೆಗಳಿಗೆ ನೀರು ನುಗ್ಗಿದೆ. ಜಾನುವಾರು ಸಮೇತ ಹೊರಟಿದ್ದಾರೆ ಇದೀಗ ಗ್ರಾಮದ ಜನರು. ಎಮ್ಮೆ ಕೋಣಗಳ ಸಮೇತ ಊರು ಬಿಟ್ಟು ಹೊರಟಿದ್ದಾರೆ. ಯಾಕಂದ್ರೆ ಎಲ್ಲಾ ಕಡೆ ಮಳೆ 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 ಅದರ ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದ್ರೆ ಹೇಗೆ ಜೀವನ ಮಾಡೋದು ಅಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜನರು ಮನೆ ತೊರೆದು ಎಲ್ಲಿ ಸುರಕ್ಷಿತವಾಗಿ ನಾವು ಇರ್ತೀವೋ ಅಲ್ಲಿ ಹೋಗಿ ಇರೋದಕ್ಕೆ ಹೋಗ್ತಿದ್ದಾರೆ ಜನ. ನೀವು ನೋಡ್ತಾ ಇದ್ರೆ ಜಾನುವಾರುಗಳ ಜೊತೆ ಹೊರಟಿದ್ದಾರೆ ಗ್ರಾಮಸ್ಥರು. ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ವೃದ್ಧರಿರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಹೀಗಾಗಿ ಮಕ್ಕಳಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಗ್ರಾಮವನ್ನೇ ತೊರೆದು ಬೇರೆ ಕಡೆ ಸ್ಥಳಾಂತರ ಆಗ್ತಿದ್ದಾರೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಕೃಷ್ಣ ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ಬೋಟ್ನಲ್ಲಿ ಅವ್ರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಬೇರೆ ಕಡೆ. ಎಮ್ಮೆ ಕೋಣ ಕರು ಜೊತೆ ಹೊರಟಿದ್ದಾರೆ ಗ್ರಾಮಸ್ಥರು. ಬೋಟ್ನಲ್ಲಿ ಕರು ಎಮ್ಮೆ ಕರೆದುಕೊಂಡು ಹೋಗ್ತಿದ್ದಾರೆ ಜನ. ಯಾಕೆಂದ್ರೆ ಆ ಹಸುಗಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಅದಕ್ಕೇನಾದರೂ ಸಮಸ್ಯೆ ಆಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಅದನ್ನೂ ಕೂಡ ಜೊತೆನಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ ಮಾಲೀಕರು. ಬೋಟ್ನಲ್ಲಿ ಕರು ಎಮ್ಮೆ ಕರೆದುಕೊಂಡು ಹೊರಟಿದ್ದಾರೆ ಜನ. ಮನೆಯಲ್ಲಿ ನೀರು ನುಗ್ಗಿದೆ. ಇನ್ನು ಜಾನುವಾರುಗಳಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಬೋಟ್ನಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಅದರ ಜೊತೆಗೆ ಎಮ್ಮೆ ಕೋಣ ಕರು ಜೊತೆ ಕೂಡ ಗ್ರಾಮಸ್ಥರು ಹೊರಟಿದ್ದಾರೆ. ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ನಲ್ಲಿ ಪ್ರವಾಹನೇ ಉಂಟಾಗಿದೆ. ನೆರೆ ನೀರಿನಲ್ಲಿ ಮರಿಗಳೊಂದಿಗೆ ಶ್ವಾನದ ಮೂಕರೋಧನನ್ನು ನೋಡೋದಕ್ಕಾಗ್ತಾ ಇಲ್ಲ. ಅಷ್ಟು ನೋವಾಗ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದ ಶಿಂಧಿಕೋಟನಲ್ಲಿ ಈ ಒಂದು ಘಟನೆ ನಡೆದಿದೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಮನೆ ಹೆಂಚು ಹತ್ತಿದ್ದಾವೆ ನಾಯಿಗಳನ್ನು. ನೋಡಿ, ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಜೀವ ಉಳಿಸ್ಕೊಳ್ಬೇಕು ಹೇಗಾದರೂ ಮಾಡಿ, ಇಲ್ಲದಿದ್ದರೆ ಆ ಪ್ರಾಣಿಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತವೆ. ಅದ್ರ ಜೊತೆಗೆ ಮರಿಗಳಿಗೂ ಕೂಡ ಹಾನಿಯಾಗುತ್ತೆ. ಬೆಳಗಾವಿಯ ಗೋಕಾಕ್ ನಗರದ ಶಿಂಧಿಕೋಟದಲ್ಲಿ ಈ ಒಂದು ಘಟನೆ ನಡೆದಿದೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಆ ಮನೆ ಹೆಂಚೇನಿದೆ ಅದ್ರ ಮೇಲೆ ಹತ್ತಿದ್ದಾವೆ ನಾಯಿಗಳು. ಕಳೆದ 2 ದಿನಗಳಿಂದ ಆಹಾರವಿಲ್ಲದೆ ಅಲ್ಲಿರುವಂಥ ಶ್ವಾನಗಳು ಕೂಡ ಪರದಾಡ್ತಾ ಇದ್ದಾವೆ. ಯಾಕಂದರೆ ಮನೇಲಿ ಯಾರೂ ಇಲ್ಲ. ಎಲ್ಲರೂ ಕೂಡ ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ. ಆ ಊರನ್ನೇ ತೊರೆದು ಬೇರೆ ಕಡೆ ಹೋಗಿದ್ದಾರೆ. ಹೀಗಾಗಿ ಆ ಶ್ವಾನಗಳಿಗೆ ಊಟ ಹಾಕೋರು ಕೂಡ ಯಾರೂ ಇಲ್ಲ. ನರಕ ಯಾತನೆ ಇದೆಲ್ಲವೂ ಕೂಡ. ಇನ್ನು ನೀರಿನಲ್ಲೂ ಕೂಡ ಕೆಲವು ಪ್ರಾಣಿಗಳು ಮುಳುಗಿದ್ದಾವೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ತುಂಗಾಭದ್ರಾ ನದಿಗೆ ಡ್ಯಾಮ್ನಿಂದ ನೀರು ಹರಿಬಿಟ್ಟ ಹಿನ್ನೆಲೆ ನದಿ ತೀರದಲ್ಲಿ ಪ್ರತ್ಯಕ್ಷವಾಗಿರುವಂಥ ಅಪರೂಪದ ನೀರ್ನಾಯಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಕಾತರಕಿ ಗ್ರಾಮದ ಪುರಸಭೆ ಜಾಕ್ವೆಲ್ ಹಿನ್ನೀರಿನಲ್ಲಿ ಪ್ರತ್ಯಕ್ಷವಾಗಿದೆ ನೀರ್ನಾಯಿ ಅಂತ. ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮದಲ್ಲಿ ಇದು ಪ್ರತ್ಯಕ್ಷವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.